ಸ್ನೇಹಿತರೆ, ಚೀನಾ ಪಾಕಿಸ್ತಾನ ಅತ್ಯಾಪ್ತ ದೇಶಗಳು. ಭಾರತದ ವಿರುದ್ಧ ಕುತಂತ್ರ ಷಡ್ಯಂತ್ರಕ್ಕೋಸ್ಕರ ಚೀನಾ ಪಾಕಿಸ್ತಾನದ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಂಡು ಬಂದಿರುವಂಥದ್ದು ವಾಸ್ತವ. ಆದರೆ ಅದೇ ಸ್ನೇಹ ಈಗ ಚೀನಾ ದೇಶಕ್ಕೆ ಮುಳುವಾಗ್ತಾ ಇದೆ ಎಂಬ ಪ್ರಶ್ನೆ ಮೂಡಿದೆ. ಜಾಗತಿಕವಾಗಿ ಮುಸ್ಲಿಂ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಜೊತೆಗೆ ಸ್ನೇಹವನ್ನು ಬೆಳೆಸಬೇಕಾದ್ರೆ ಹಿಂಜರಿತವೆ. ಇದೊಂದು ಉಗ್ರ ದೇಶ, ಬಿಖಾರಿ ದೇಶ, ನಮಗೆ ಸ್ನೇಹದ ಅಗತ್ಯ ಇಲ್ಲ ಅಂತೇಳಿ ಬೇರೆ ದೇಶಗಳು ಪಾಕಿಸ್ತಾನವನ್ನು ಕಾಲು ಕಸದ ರೀತಿ ನೋಡ್ತವೆ. ಇಷ್ಟೆಲ್ಲ ಇದ್ದರೂ ಕೂಡ ಪಾಕಿಸ್ತಾನ ಎಂಥ ದೇಶ ಅಂತ ಗೊತ್ತು. ಆದರೂ ಕೂಡ ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡಿಕೊಂಡು ಬಂದಿತ್ತು. ಈಗ ಪಾಕಿಸ್ತಾನದ ಸ್ನೇಹವೇ ಚೀನಾಗೆ ಅಪಾಯವನ್ನು ಉಂಟು ಮಾಡಬಹುದು ಎಂಬ ಮಾಹಿತಿ ಕೇಳಿ ಬರ್ತಾ ಇದೆ. ಏಕೆ ಗೊತ್ತಾ? ಪಾಕಿಸ್ತಾನದಲ್ಲಿ ಕಂಡು ಕೇಳರಿಯದಂತಹ ಸರಣಿ ಸ್ಫೋಟಗಳು ಸಂಭವಿಸುತ್ತಿವೆ. ಈ ಸ್ಫೋಟದ ಹಿಂದೆ ಪಾಕಿಸ್ತಾನದ ಉಗ್ರರ ಕರಿನೆರಳು ಇದೆ ಎಂಬ ಅನುಮಾನ ಮೂಡ್ತಾ ಇದೆ. ಅಷ್ಟಕ್ಕೂ ಚೀನಾ ದೇಶದಲ್ಲಿ ಈಗ ನಡೀತಿರುವಂತಹ ಬೆಳವಣಿಗೆ ಏನು, ಪಾಕಿಸ್ತಾನ ಮತ್ತು ಚೀನಾ ದೇಶಗಳ ಸಂಬಂಧದ ಹಿನ್ನೆಲೆ ಏನು, ಅಷ್ಟಕ್ಕೂ ಚೀನಾದಲ್ಲಿ ಪಾಕ್ನ ಕುಖ್ಯಾತ ಉಗ್ರ ಸಂಘಟನೆಗಳು ಬೇರೂರಿದೆಯಾ ಎಂಬ ಎಲ್ಲ ಡೀಟೇಲ್ ಹೇಳ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕಮ್ಯುನಿಸ್ಟ್ ನಾಡು ಚೀನಾದಲ್ಲಿ ಮಹಾಸ್ಫೋಟಗಳು ಸಂಭವಿಸಿದೆ ಎಂಬುದು ಜಾಲತಾಣಗಳಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಈ ಸ್ಫೋಟವನ್ನು ಮಾಡ್ತಾ ಇರೋದು ಪಾಕಿಸ್ತಾನದ ಲಷ್ಕರ್ ಉಗ್ರ ಸಂಘಟನೆ ಅಂತ ಚರ್ಚೆ ಹುಟ್ಟುಹಾಕಿದೆ. ಚೈನಾದಲ್ಲಿ ನೆಲೆಸಿರುವಂತಹ ಮುಸ್ಲಿಮರ ಪರವಾಗಿ ಈ ಕೃತ್ಯಗಳನ್ನು ನಡೆಸಲಾಗ್ತಾ ಇದೆ ಎಂಬ ಸಂಶಯಾಸ್ಪದ ಮಾತುಗಳು, ಸುದ್ದಿಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಟ್ವಿಟರ್ನಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದ್ದಾವೆ. ಸ್ನೇಹಿತರೆ, ಅಷ್ಟಕ್ಕೂ ಇಂತಹದೊಂದು ಅನುಮಾನ ಮೂಡಲು ಕಾರಣ ನಿರಂತರವಾಗಿ ನಡೆಯುತ್ತಿರುವಂತಹ ಸ್ಫೋಟಗಳು. ಸ್ನೇಹಿತರೆ, 2026ರಿಂದ ಚೈನಾದಲ್ಲಿ ಮಹಾಸ್ಫೋಟಗಳು ಸಂಭವಿಸ್ತಾನೇ ಇವೆ. ಹಲವು ಸ್ಫೋಟಗಳು ಜನನಿಬಿಡ ಸ್ಥಳಗಳಲ್ಲಿ ನಡೆದರೆ, ಕೆಲವು ಸ್ಫೋಟಗಳು ಸೇನಾ ಪ್ರದೇಶಗಳಲ್ಲಿ ನಡೀತಾ ಬರ್ತಾ ಇದ್ದಾವೆ. ಈ ಸ್ಫೋಟಗಳನ್ನು ಪಾಕಿಸ್ತಾನದ ಉಗ್ರ ಸಂಘಟನೆ ಮಾಡಿಸ್ತಾ ಬರ್ತಾ ಇದೆ ಅನ್ನೋದು ಸುದ್ದಿ. ಜನವರಿ 14ರಂದು ಇನಾರ್ ಮ್ಯಾಂಗೋಲಿಯಾದಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ. ಇದರಲ್ಲಿ 4 ಮಂದಿ ಸಾವಿಗೀಡಾದರೆ 80 ಜನ ಗಂಭೀರವಾಗಿ ಗಾಯಗೊಳ್ತಾರೆ. ಇದನ್ನು ಚೈನಾದ ಮಾಧ್ಯಮಗಳು ಫ್ಯಾಕ್ಟರಿ ಸ್ಫೋಟ ಅಂತ ಹೇಳಿಕೊಂಡವು. ಇದರ ಬೆನ್ನಲ್ಲೇ ಶಾಂಗ್ ಯಂಗ್ನಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸುತ್ತೆ. ಇದನ್ನು ಪಟಾಕಿ ಸ್ಫೋಟ ಅಂತ ಹೇಳಲಾಗುತ್ತೆ. ಇನ್ನು ಫೆಬ್ರವರಿ 17ನೇ ತಾರೀಕು ಲೂನಾರ್ ನ್ಯೂ ಇಯರ್ ಆಚರಣೆಯ ವೇಳೆ ಒಂದು ಸ್ಫೋಟವೂ ಸಹ ಸಂಭವಿಸುತ್ತೆ. ಇದಾದ ನಂತರ ದಕ್ಷಿಣ ಚೈನಾದ ಕರಾವಳಿ ನಗರ ಶಾಂಟೌನ್ನಲ್ಲಿ 5 ಅಂತಸ್ತಿನ ಕಟ್ಟಡ ಒತ್ತಿ ಉರಿಯುತ್ತೆ. ಹೀಗೆ ಒಂದಾದ ಮೇಲೊಂದರಂತೆ ಸ್ಫೋಟಗಳು ಸಂಭವಿಸ್ತಾನೆ ಬರ್ತಾ ಇದ್ದಾವೆ. ಈ ಸ್ಫೋಟಗಳ ಹಿಂದೆ ಪಾಕಿಸ್ತಾನದ ಲಷ್ಕರ್ ಸಂಘಟನೆ ಕೈವಾಡ ಅನ್ನೋದು ಟ್ವಿಟರ್ನಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಆದರೆ ಚೈನಾದ ಆಡಳಿತ ಮಂಡಳಿ ಇದುವರೆಗೂ ಸಹ ಯಾವುದೇ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಸ್ನೇಹಿತರೆ, ಅದೇನೇ ಇರಲಿ, ಚೈನಾದಲ್ಲಿ ಪಾಕ್ ಉಗ್ರ ಸಂಘಟನೆಗಳು ಕೈವಾಡವನ್ನು ಮಾಡಿದರೂ ಕೂಡ ಅದು ಒಂದಲ್ಲ ಒಂದು ದಿನ ಜಗತ್ತಿಗೆ ಅಧಿಕೃತವಾಗಿ ಗೊತ್ತಾಗಲೇಬೇಕು. ಸ್ನೇಹಿತರೆ, ಭಾರತದ ವಿರುದ್ಧ ಕತ್ತಿ ಮಸೆಯಲು ಚೈನಾ ಪಾಕಿಸ್ತಾನಕ್ಕೆ ಏನೆಲ್ಲ ಸಪೋರ್ಟ್ ಬೇಕೋ ಅದನ್ನೆಲ್ಲ ಕೊಡ್ತಾಲೇ ಬಂತು. ಅವಶ್ಯಕತೆ ಬಂದಾಗ ಸಾಲವನ್ನು ಸಹ ಕೊಡ್ತು. ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೆ ಶಸ್ತ್ರಾಸ್ತ್ರಗಳನ್ನು ಸಹ ಕೊಡ್ತು. ಜೊತೆಗೆ ಪರೋಕ್ಷವಾಗಿ ಉಗ್ರ ಸಂಘಟನೆಗಳಿಗೂ ಕುಮ್ಮಕ್ಕನ್ನು ನೀಡ್ತು, ಬೆಂಬಲವಾಗಿ ನಿಲ್ಲುತ್ತಾ ಬಂತು. ವೀಕ್ಷಕರೇ, ಭಾರತದಲ್ಲಿ ಮಹಾ ಅನಾಹುತ ಸೃಷ್ಟಿ ಮಾಡಿದ್ದಂತಹ ಅಲ್ ಖೈದಾ, ಲಷ್ಕರ್ ಉಗ್ರ ಸಂಘಟನೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರ ಪಟ್ಟಿಗೆ ಸೇರ್ಪಡೆ ಮಾಡಬೇಕಾದ್ರೆ ಭಾರತಕ್ಕೆ ತಡೆಯಾಗಿದ್ದು ಇದೇ ಕುತಂತ್ರಿ ಚೀನಾ. ಸದ್ಯ ಚೀನಾ ಮಾಡಿದ್ದುಣ್ಣೋ ಮಾರಯ್ಯ ಎನ್ನುವಂತಹ ಪರಿಸ್ಥಿತಿಗೆ ಬಂದಿದೆ ಎಂಬ ಟೀಕೆಗಳು ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಸ್ನೇಹಿತರೆ, ಅದೇನೇ ಆಗಿರಬಹುದು, ಚೀನಾದಲ್ಲಿ ಉಗ್ರ ಸಂಘಟನೆಗಳು ಬಾಲವನ್ನು ಬಿಚ್ಚಲಿ ಬಿಡಲಿ ಭಾರತಕ್ಕೇನೂ ಆಗಬೇಕಿಲ್ಲ. ಆದರೆ ಚೈನಾದಲ್ಲಿ ನಿಜವಾಗ್ಲೂ ಉಗ್ರ ಕೃತ್ಯಗಳು ನಡೆದಿದ್ದೇ ಆದರೆ ಅವರಿಗೂ ಉಗ್ರ ಕೃತ್ಯಗಳಿಂದ ಆಗುವಂತಹ ಸಾವು ನೋವು ಏನು ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ಸರಣಿ ಸ್ಫೋಟದ ಹಿಂದೆ ಪಾಕ್ ಉಗ್ರ ಕೃತ್ಯಗಳ ಕೈವಾಡ ಇದೆ ಎಂಬುದರ ಬಗ್ಗೆ ನಿಮಗೆ ಏನನ್ನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.